పెట్టుబడి చీరల నుండి పెళ్లి పట్టు చీరల వరకు అన్ని కూడా హోల్సేల్ ధరల్లో కావాలంటే ఒకసారి తప్పకుండా ఈ షాప్ ని విజిట్ చేయండి. షాప్ నేమ్ వచ్చేసి పీవీఆర్ సిల్క్. ఈ షాప్ వచ్చేసి చింతామణి అండి, చిక్బళ్ళాపూర్ డిస్టిక్ లో ఉంటుంది. ఇక్కడ ప్యూర్ కంచిపట్టు చీరలు జస్ట్ 5500 నుండే స్టార్ట్ అవుతాయండి. వీళ్లే ఓన్ మ్యానుఫ్యాక్చరర్స్ కాబట్టి మీకు బయట కన్నా కూడా ఇక్కడ చాలా తక్కువ ధరలకే కంచిపట్టు చీరలు దొరుకుతాయి. కంచిపట్టు చీరలే కాకుండా ధర్మవరం ಜನಸಮೃದ್ಧಿ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ. ಪ್ರಪಂಚದಲ್ಲಿ ಮೊಟ್ಟ ಮೊದಲಿಗೆ ಕಾರ್ಮಿಕರ ಪರ ಸಮಸ್ಯೆಗಳ ಬೃಹತ್ ಹೋರಾಟಕ್ಕೆ ಕೀರ್ತಿ ತಂದ ಮಹಾನಾಯಕರು ಹಾಗೂ ಭಾರತೀಯ ಮಜ್ದೂರ್ ಸಂಘ ಸಂಸ್ಥಾಪಕರು ಗೌರವಾನ್ವಿತ ದತ್ತು ಪಂತ ತೆಂಗಡಿ ಜೀರವರು ಸ್ಮರಣೆ. ಅವರ ಬೃಹತ್ ಹೋರಾಟದ ಸವಿ ನೆನಪುಗಳು ಎಂದೆಂದಿಗೂ ಮರೆಯಲಾರದ ಈ ದಿನ 70ನೇ ಸಂಸ್ಥಾಪನಾ ದಿನಾಚರಣೆಯ ಶ್ರೀನಿವಾಸಪುರ ಬಿಎಂಎಸ್ ಕಚೇರಿಯ ಆವರಣದಲ್ಲಿ ಇಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದು, ಈ ಸಮಯದಲ್ಲಿ ಗೌರವಾನ್ವಿತ ಅಧ್ಯಕ್ಷರು ಶಂಕರ್ ರೆಡ್ಡಿ, ಗೌರವಾಧ್ಯಕ್ಷರು ಮುನಿರಾಜು, ಉಪಾಧ್ಯಕ್ಷರು ಕೊಳ್ತೂರು ಪಾಪಣ್ಣ ಹಾಗೂ ಅಸಂಘಟಿತ ಕಾರ್ಮಿಕ ಮುಖಂಡರು ವಾಣಿಶ್ರೀ ಮೇಡಂ ರವರು, ಎಸ್ಎಂ ವೆಂಕಟೇಶ್, ವೇಮನ್, ಕಲ್ಪನಾ ಸರಿತಾ, ವೀಣಾ ನವೀನ್, ಬಿಎಂಎಸ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಹಾಗೂ ರಾಜ್ಯ ಮುಖಂಡರು, ಸಂಸ್ಥೆಯ ಎಲ್ಲಾ ಕಾರ್ಮಿಕರ ವಿಶ್ವಾಸ ಪಡೆದ ಗೌರವಾನ್ವಿತ ನಾಗಭೂಷಣ್ ಎನ್ರವರು ಹಾಗೂ ಮಲ್ಲಗಾನಹಳ್ಳಿ ಮಂಜುಳಮ್ಮ, ಫರೀದಾ ಬಾನು, ಸಲ್ಮಾರವರು ಹಾಗೂ ಸಮಸ್ತ ವಿವಿಧ ಜಿಲ್ಲೆಗಳು, ತಾಲೂಕುಗಳಿಂದ ಬಿಎಂಎಸ್ ಸಂಸ್ಥೆ ಎಲ್ಲ ಪದಾಧಿಕಾರಿಗಳು ಈ ದಿನ ಕಾರ್ಯಕ್ರಮ ಹಬ್ಬದ ವಾತಾವರಣದಂತೆ ಎಲ್ಲರ ವಿಶ್ವಾಸ ಸಹಭಾಗಿತ್ವದಲ್ಲಿ ಕಾರ್ಯಕ್ರಮ ಯಶಸ್ಸುಗೊಳಿಸಿದರು. ಈ ಸಂದರ್ಭದಲ್ಲಿ ಬಿಎಂಎಸ್ ಕಚೇರಿಯ ಸಕ್ರಿಯ ಕಾರ್ಯದರ್ಶಿ ಲಕ್ಷ್ಮೀ ಮೇಡಂ ರವರು ಮಾತನಾಡಿ, ಈ ದಿನ ಕಚೇರಿಯ ಆವರಣದಲ್ಲಿ ಸಂಸ್ಥೆಯ ದಿನಾಚರಣೆ ಪ್ರಯುಕ್ತ ಬಂದಿರುವ ಎಲ್ಲ ಪದಾಧಿಕಾರಿಗಳು ಹಾಗೂ ಅಧ್ಯಕ್ಷರು, ಉಪಾಧ್ಯಕ್ಷರು, ಪದಾಧಿಕಾರಿಗಳು, ಅಸಂಘಟಿತ ಎಲ್ಲ ಪದಾಧಿಕಾರಿಗಳು ಹಾಗೂ ಸಮಸ್ತ ಜನತೆಗೆ ಶುಭ ಸಮಯದಲ್ಲಿ ಕೃತಜ್ಞತೆಗಳನ್ನು ತಿಳಿಸುತ್ತಾ, ನಾವು ಸಂಘವನ್ನು ದೊಡ್ಡ ಮಟ್ಟದಲ್ಲಿ ಹಾಗೂ ಕಾರ್ಮಿಕರ ಎಲ್ಲ ಸಮಸ್ಯೆಗಳ ಅತಿ ಜರೂರಾಗಿ ಮಾಡಲು ನಮ್ಮೆಲ್ಲರ ಸಹಕಾರ ಸದಾ ನೀಡುತ್ತೇವೆ. ಈ ಸಂದರ್ಭದಲ್ಲಿ ಅಸಂಘಟಿತ ಕಾರ್ಮಿಕರ ಮುಖಂಡರು ವಾಣಿರವರು ಮಾತನಾಡಿ, ಈ ದಿನ ಬಿಎಂಎಸ್ ಸಂಘದ 70ನೇ ವರ್ಷದ ಕಾರ್ಯಕ್ರಮ ಹಮ್ಮಿಕೊಂಡು ಮಾಡಲಾಗಿದೆ. ಇಡೀ ದೇಶದಲ್ಲಿ ದೊಡ್ಡ ಪ್ರಮಾಣ ಸಂಘಗಳ ಅಭಿವೃದ್ಧಿಗೆ ಸಹಕಾರ ನೀಡಬೇಕು ಎಂಬುದಾಗಿ ಆಶಿಸಿದ ಈ ಸಂದರ್ಭದಲ್ಲಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಹಾಗೂ ರಾಜ್ಯ ಮುಖಂಡರು ನಾಗಭೂಷಣ್ ರವರು ಮಾತನಾಡಿ, ಈ ದಿನ ಇಡೀ ದೇಶದಲ್ಲಿ ದೊಡ್ಡ ಮಟ್ಟದಲ್ಲಿ ಬೆಳೆಯಲು ಸಂಸ್ಥೆ ಸ್ಥಾಪನೆ ಮಾಡಿದ 70ನೇ ವರ್ಷದ ದತ್ತು ಪಂತ ತೆಂಗಡಿ ಜೀರವರು ಸ್ಥಾಪನೆ ಆಗಿದ್ದು, ಎಲ್ಲ ಕಾರ್ಮಿಕರ ಸಂಸ್ಥೆಗಳ ಪರಿಹಾರಕ್ಕಾಗಿ ಹೋರಾಟಗಾರರು, ಎಲ್ಲ ರಂಗಗಳ ಕಾರ್ಮಿಕರ ಪದಾಧಿಕಾರಿಗಳು ಸಮಸ್ಯೆ ಪರಿಹಾರದ ಅವರ ಹೋರಾಟ ಆಶ್ರಯ ಮರೆಯಲಾರದ ಈ ದಿನ ಸವಿ ನೆನಪುಗಳು. ಮುಂದಿನ ದಿನಗಳಲ್ಲಿ ಬಿಎಂಎಸ್ ಸಂಘಟನಾ ದೊಡ್ಡ ಪ್ರಮಾಣ ಮಟ್ಟ ಕಟ್ಟಲು ಈ ದಿನ ಈಡೇರಿಸುತ್ತೇನೆ ಎಂಬುದಾಗಿ ಆಶ್ವಾಸನೆ ನೀಡಿದರು. ಇಡೀ ದೇಶದಲ್ಲಿ ಕಾರ್ಮಿಕರ ಪರ ಸಮಸ್ಯೆಗಳ ಎಚ್ಚೆತ್ತುಕೊಂಡು ಅಂದರೆ ಬಿಎಂಎಸ್ ಸಂಘ ಎಂಬುದಾಗಿ ತಿಳಿಸಿದರು. ಈ ಸಂದರ್ಭದಲ್ಲಿ ಹಿರಿಯರು, ಸಂಘಟನಾ ಜ್ಞಾನೋದಯ ಹೋರಾಟಗಾರರು ಮಾತನಾಡಿ, ಈ ದಿನ ಬಹಳ ಅದ್ಭುತವಾದ ಬಿಎಂಎಸ್ ಅನೇಕ ಜನಪರ ಕೆಲಸಗಳು ಮಾಡಿದ್ದು, ಅನೇಕ ಸಮಸ್ಯೆಗಳ ಬಗ್ಗೆ ಸ್ಪಂದಿಸಿದ ಮೊಟ್ಟ ಮೊದಲ ಬಿಎಂಎಸ್ ಎಲ್ಲ ತಂಡದವರಿಗೆ ಕೃತಜ್ಞತೆಗಳು ತಿಳಿಸುತ್ತಾ, ಜನಪರ ಜನಸೇವೆ ಮಾಡಿರುವ ಸಂಘಟನೆ ಬಿಎಂಎಸ್ ಸಂಘ ಹಳ್ಳಿಯಿಂದ ಹೋಬಳಿ, ತಾಲೂಕು ಮಟ್ಟ, ಜಿಲ್ಲಾ ಮಟ್ಟ ಹಾಗೂ ಗ್ರಾಮಗಳಲ್ಲಿ ಬೆಳೆಸುತ್ತದೆ. ಎಲ್ಲ ಪದಾಧಿಕಾರಿಗಳ ಸಂಕಲ್ಪ ಸಂಸ್ಥೆಯ ಬಿಎಂಎಸ್ ಆಧಾರಿತವಾಗಿರುತ್ತದೆ ಎಂದರೆ ತಪ್ಪಾಗಲಾರದು ಎಂಬುದಾಗಿ ಈ ಸಂದರ್ಭದಲ್ಲಿ ತಿಳಿಸಿದರು. ಈ ದಿನ ಕಾರ್ಯಕ್ರಮಕ್ಕೆ ಬಂದಿರುವ ಎಲ್ಲ ಗೌರವಾನ್ವಿತ ಪದಾಧಿಕಾರಿಗಳು, ಕಾರ್ಮಿಕ ಸಂಘ ಸಂಸ್ಥೆಗಳು ಎಲ್ಲರಿಗೂ ಬಿಎಂಎಸ್ ಕಚೇರಿಯ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ನಾಗಭೂಷಣ್ ರವರು ಹೃತ್ಪೂರ್ವಕ ಅಭಿನಂದನೆಗಳನ್ನು ವ್ಯಕ್ತಪಡಿಸಿದರು. ಬಹಳ ದೊಡ್ಡ ಮಟ್ಟದಲ್ಲಿ ಕಟ್ಟಬೇಕು ಅಂತ ಹೇಳ್ಬಿಟ್ಟು ಎಲ್ಲರೂ ಕೈ ಜೋಡಿಸಿದ್ದಾರೆ. ಅವ್ರೆಲ್ರಿಗೂ ಈ ಒಂದು ಸಂಸ್ಥಾಪನಾ ದಿನಾಚರಣೆ ಬಗ್ಗೆ ಸ್ನೇಹಿತರೆ, ಇವತ್ತು ಇಡೀ ದೇಶದಲ್ಲಿಯೇ ಬಹಳ ದೊಡ್ಡ ಮಟ್ಟದಲ್ಲಿ ಬೆಳೀತಾ ಇರುವಂತ ಭಾರತೀಯ ಮಜ್ದೂರ್ ಸಂಘದ 70ನೇಯ ಸಂಸ್ಥಾಪನಾ ದಿನಾಚರಣೆಯನ್ನ ಇವತ್ತು ನಾವು ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ತಾಲೂಕು ಸಮಿತಿ ವತಿಯಿಂದ ನಾವು ಇವತ್ತು ಆಚರಣೆ ಮಾಡ್ತಾ ಇದ್ದೀವಿ. ಸ್ನೇಹಿತರೆ, ಜುಲೈ 23, 1955ರಲ್ಲಿ ಶ್ರೀ ದತ್ತೋಪಂತ್ ತೇಂಗಡಿ ಜಿ ಅವರು ಇದನ್ನ ಮೊದಲಿಗೆ ಪ್ರಾರಂಭ ಮಾಡಿದ್ರು. ಪ್ರಾರಂಭ ಮಾಡಿದಾಗಿಂದಾನು ಕಳೆದ 70 ವರ್ಷಗಳಿಂದಾನು ಈ ದೇಶದಲ್ಲಿ ಇರುವಂತ ಎಲ್ಲ ಕಾರ್ಮಿಕ ವರ್ಗದವರು ಅಂದ್ರೆ ಶ್ರಮಿಕರು, ಅಸಂಘಟಿತರು, ಸಂಘಟಿತರು, ರೈಲ್ವೆ ವಲಯ ಮತ್ತೆ ಕೆಎಸ್ಆರ್ಸಿ, ಬಿಎಂಟಿಸಿ, ಏರ್ಪೋರ್ಟ್ ಅಲ್ಲಿ ಕೆಲಸ ಮಾಡುವಂತ ಎಲ್ಲಾ ಕಾರ್ಮಿಕರು ಮತ್ತೆ ವಿಶೇಷವಾಗಿ ಅಂಗನವಾಡಿ ಕಾರ್ಯಕರ್ತರು ಮತ್ತೆ ಆಶಾ ವರ್ಕರ್ಸ್ ಮತ್ತೆ ಎಲ್ಲಾ ರಂಗಗಳಲ್ಲೂ ಕೂಡ ಇವತ್ತು ಭಾರತೀಯ ಮಜ್ದೂರ್ ಸಂಘ ಇಡೀ ದೇಶದಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ
ಅವರ ಸಮಸ್ಯೆಗಳನ್ನ ಪರಿಹಾರಕ್ಕಾಗಿ ಅದನ್ನ ಕ್ಲೀನ್ ಆಗಿ ನೀಟ್ ಔಟ್ ಚಾಕೌಟ್ ಮಾಡಿ ಆ ಸಮಸ್ಯೆಗೆ ಏನ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಚರ್ಚೆಗಳು ಮಾಡಿ ಖಂಡಿತ ನಾವು ವ್ಯವಸ್ಥೆ ಮಾಡ್ತೀವಿ. ನಮ್ಮ ಹೆಸರು ಎಸ್.ಎಂ. ವೆಂಕಟೇಶ್ ಅಂತ, ಶ್ರೀನಿವಾಸಪುರ ತಾಲೂಕು, ಕೋಲಾರ ಜಿಲ್ಲೆ. ಇವತ್ತಿನ ದಿನ ಬಹಳ ಅದ್ಭುತವಾಗಿರ್ತಕ್ಕಂಥ ದಿನ, ಅರ್ಥಪೂರ್ಣವಾಗಿರ್ತಕ್ಕಂಥ ದಿನ. ಈ ದಿನದಲ್ಲಿ BMS ಭಾರತೀಯ ಮಜ್ದೂರ್ ಸಂಘ ಅನೇಕ ಜನಗಳ ಜನೋಪಕಾರ ಕೆಲಸಗಳನ್ನು ಮಾಡ್ಕೊಂಡು ಬರ್ತಾ ಇದೆ. 1955ರಲ್ಲಿ ಇವರು ಸ್ಥಾಪನೆ ಮಾಡಿ ಆವತ್ತಿನ ದಿವಸ ಭಾರತೀಯರು ಬಡವರ ಬಗ್ಗೆ ಕಾಳಜಿ ವಹಿಸಿಕೊಂಡು ಅನೇಕ ಸಮಸ್ಯೆಗಳನ್ನ, ಬಿಸಿಯೂಟ ಆಗ್ಲಿ, ಆಶಾ ವರ್ಕರ್ ಆಗ್ಲಿ, ಅಂಗನವಾಡಿ ಟೀಚರ್ ಆಗ್ಲಿ, ರೈಲ್ವೆ ಕಾರ್ಮಿಕರಾಗ್ಲಿ, ಏರೋಪ್ಲೇನ್ ಕಾರ್ಮಿಕರಾಗ್ಲಿ ಅಥವಾ ಯಾವುದೇ ವಿಚಾರದಲ್ಲಾಗ್ಲಿ ಅವರನ್ನ ಕಷ್ಟ ಸುಖಗಳಲ್ಲಿ ಸ್ಪಂದಿಸಿ ಅವರನ್ನ ಕೈ ಜೋಡಿಸಿ ಬರ್ತಾ ಇದೆ. ಅದಕ್ಕೆ ಮೊಟ್ಟ ಮೊದಲಾಗಿ ಧನ್ಯವಾದಗಳನ್ನ ತಿಳಿಸ್ತೇನೆ. ಹಾಗೂ ಇಲ್ಲಿ ಶ್ರೀನಿವಾಸಪುರ ತಾಲೂಕಲ್ಲಿ ನಮ್ಮ ನಾಗಭೂಷಣ್ ಸಾರು, ಮುನಿಸ್ವಾಮಿ ಸಾರು, ಶಂಕರರೆಡ್ಡಿ ಸಾರು, ಮತ್ತೆ ಲಕ್ಷ್ಮೀದೇವಮ್ಮ ಮೇಡಮ್ ಅವರು, ಇವರು ವಾಣಿ ಮೇಡಮ್ನವರು, ಅನೇಕರು ಮಹಿಳಾ ವರ್ಗದವರು ಅಥವಾ ಬಿಸಿ ಊಟ ಅವರು ಎಲ್ಲರೂ ಸೇರಿ ಈ ಸಂಸ್ಥೆಯನ್ನು ಕಟ್ಟಿಕೊಂಡು ಜಯವಾಗಲಿ BMS ಜಿಂದಾಬಾದ್. ಆಚರಣೆ ಮಾಡಿದ್ದೇವೆ. ಈ ಕಾರ್ಯಕ್ರಮಕ್ಕೆ ಅಧ್ಯಕ್ಷರಾದ ಶಂಕರರೆಡ್ಡಿ ಅವರು, ಗೌರವಾಧ್ಯಕ್ಷರಾದ ಮುನಿಸ್ವಾಮಿ ಅವರು ಮತ್ತು ಉಪಾಧ್ಯಕ್ಷರಾದಂತಹ ಪಾಪಣ್ಣ ಅವರು ಈ ಕಾರ್ಯಕ್ರಮಕ್ಕೆ ಹಾಜರಾಗಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ. ಅವರೆಲ್ಲರಿಗೂ ನಮ್ಮ ಪರವಾಗಿ ಎಸ್.ಎಂ. ವೆಂಕಟೇಶ್ ಅವರು ಮತ್ತು ಯಾಮಣ್ಣ ಅವರು, ಅಸಂಘಟಿತ ಕಾರ್ಮಿಕರ ಮುಖಂಡರಾದ ವಾಣಿಶ್ರೀ ಅವರು ಆಗಮಿಸಿದ್ದಾರೆ. ಅವರೆಲ್ಲರಿಗೂ ನಮ್ಮ ವೀಣಾ ಅವರು ಬಂದಿದ್ದಾರೆ. ಅವರೆಲ್ಲರಿಗೂ ನಮ್ಮ ತಿಳಿಸುತ್ತೇವೆ. ಮೇಡಮ್, ತಮ್ಮಲ್ಲೊಂದು ಮಾತು, ನಿಮ್ಮ ಸಂಸ್ಥೆ ವತಿಯಿಂದ ಈ ದಿನ ಕಾರ್ಯಕ್ರಮ ಹಮ್ಮಿಕೊಳ್ತಾ ಇದ್ದಾರಲ್ಲ, ಈ ಒಂದು ಮೂಲ ಉದ್ದೇಶ, ಈ ಒಂದು ಸಂಘಟನಾ ಒಂದು ನಿಮ್ಮ ಎಲ್ಲ ಪದಾಧಿಕಾರಿಗಳಿಗೆ ಒಂದು ವಿವಿಧ ರೀತಿ ಎಲ್ಲ ಸಂಘ ಸಂಸ್ಥೆಗಳಿಗೆ ಯಾವ ರೀತಿ ಒಂದು ಯಶಸ್ಸಾಗುತ್ತೆ, ಸಂಘವನ್ನ ದೊಡ್ಡ ಮಟ್ಟದಲ್ಲಿ ಬಲಿಷ್ಠಗೊಳಿಸಬೇಕು. ನಾವು ಸಂಘವನ್ನು ದೊಡ್ಡ ಮಟ್ಟದಲ್ಲಿ ಬಲಿಷ್ಠೀಕರಿಸಬೇಕು. ಅಂಗನವಾಡಿ, ಬಿಸಿಯೂಟ ಕಾರ್ಯಕರ್ತರ ಸಂಘಗಳನ್ನು ಹೆಚ್ಚಾಗಿ ಮಾಡಿ ಕಾರ್ಮಿಕರ ಸಮಸ್ಯೆಗಳನ್ನು ಪರಿಹಾರ ಮಾಡಬೇಕು. ನನ್ನ ಹೆಸರು ವಾಣಿ ಅಂತ, ನಾನು ಅಸಂಘಟಿತ ಕಾರ್ಮಿಕರ ಮುಖಂಡರಾಗಿ ಮಾತಾಡ್ತಿದ್ದೇನೆ. ಇದು ಭಾರತೀಯ ಮಜ್ದೂರ್ ಸಂಘದ 70ನೇ ವಾರ್ಷಿಕೋತ್ಸವವನ್ನು ಹಮ್ಮಿಕೊಂಡು ಮಾಡಲಾಗುತ್ತಿದೆ. ಇದು ಒಂದು ಭಾರತೀಯ ಮತ್ತು ತಾಲೂಕಿನ ಮಟ್ಟದಲ್ಲಿ ದೊಡ್ಡ ಜಿಲ್ಲಾ ಮಟ್ಟದಲ್ಲಿ ಸಂಘಗಳನ್ನು ದೊಡ್ಡ ಮಟ್ಟದಲ್ಲಿ ಬಲಿಷ್ಠಗೊಂಡಲು ಈಗ ಈ ಭಾರತೀಯ ಮಜ್ದೂರ್ ಸಂಘವನ್ನು ಕಟ್ಟಿಕೊಡಲಾಗುತ್ತದೆ.